ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಫಿಲಿಪ್ಪಿ 4:4 ಹೇಳುತ್ತೆ, ಯಾವಾಗಲೂ ಎಂಥ ಸಂದರ್ಭದಲ್ಲೂ ನಗುನಗ್ತಾ ಇರಿ, ಸಂತೋಷಿಸಿರಿ, ಯಾವಾಗಲೂ ಉಲ್ಲಾಸಿಸಿರಿ ಕ್ರಿಸ್ತ ಯೇಸು ನಾಮದಲ್ಲಿ. ಸೊ ನಾವು ಈ ಭೂಮಿಯಲ್ಲಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಈ ಭೂಮಿಯನ್ನು ಆಳೋದಿಕ್ಕೆ. ಆದಾಮ ಏಳರನ್ನು ಸೃಷ್ಟಿ ಮಾಡಿ ಹೇಳಿದ್ರು, ನೀವು ಮಕ್ಕಳನ್ನು ಹೆತ್ತು ಈ ಲೋಕವನ್ನು ಅನುಭವಿಸ್ರಿ, ಸಂತೋಷವಾಗಿರಿ, ನಿಮಗೆ ಇಷ್ಟವಾದ ಎಲ್ಲ ಹಣ್ಣು ಹಂಪಲುಗಳು ಮೃಗಗಳು ಎಲ್ಲ ಮಾಡಿದ್ದೀನಿ, ಹ್ಯಾಪಿಯಾಗಿರ್ರಿ, ನೀವು ನನ್ನ ಮಕ್ಕಳು, ನನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಮಕ್ಕಳು, ನೀವು ಹ್ಯಾಪಿಯಾಗಿರ್ರಿ, ಸಂತೋಷವಾಗಿರುವ ಕುಟುಂಬಗಳು. ನಾನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಕುಟುಂಬಕ್ಕೆ ಪ್ರೇಯರ್ಗೆ ಹೋದೆ. ನಾನು ಫಾದರ್ ಪೀಟರ್ ಹೋದಾಗ ಕೇಕ್ ಗೀಕೆಲ್ಲ ಇಟ್ಟಿದ್ರು. ಅಕ್ಕ ಒಬ್ಬರೇ ಇದ್ದರು. ನಾನು ಕೇಳಿದೆ, ಅಕ್ಕ ಏನು ಇವತ್ತು ಬರ್ತಡೇ? ನಾನು, ಇಲ್ಲ ಬ್ರದರ್, ನನ್ನ ಮಗಳು ಬರ್ತಡೇ. ಎಲ್ಲಿದ್ದಾಳೆ ಅವಳು? ದೊಡ್ಡ ಕತೆ ಇದೆ ಬ್ರದರ್, ಬನ್ನಿ ಪ್ರೇಯರ್ ಮಾಡಿ, ಇದನ್ನು ನೀವೇ ಕಟ್ ಮಾಡಿ, ನೀವೇ ನನ್ನ ಮಗಳು, ನೀವೇ ನನ್ನ ಮಗ, ಪ್ರೇಯರ್ ಮಾಡಿ ನನಗೆ, ಅವಳು ಚೆನ್ನಾಗಿರಲಿ, ಎಲ್ಲೇ ಇರಲಿ ಚೆನ್ನಾಗಿರಲಿ. ನಾನು ಕೇಳಿದೆ, ಏನಾಯಿತು? ಅವ್ರ ನನ್ನ ಗಂಡ ಸತ್ತೋದ್ರು, ನನಗೊಬ್ಬಳೇ ಮಗಳು, ತುಂಬ ಪ್ರೀತಿಯಿಂದ ಸಾಕ್ತೆ, ತುಂಬ ಅಂದರೆ ಪ್ರೀತಿ, ಯಾರೂ ಅಷ್ಟು ಪ್ರೀತಿ ಮಾಡೋಕ್ಕಾಗಲ್ಲ. ನನಗೆ ನನ್ನ ಮಗಳು ಅಂದರೆ ಜೀವ. ಕೇಳಿದ್ದೆಲ್ಲ ಕೊಡಿಸ್ದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲೇ ಸಿಟಿಸನ್ ಸಿಕ್ತು, ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆಲ್ಲ ಕರ್ಕೊಂಡೋದೆ. ಅವಳು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡಿದೆ. 18ನೇ ವರ್ಷದ ಹುಟ್ಟುಹಬ್ಬ ಬಂತು. ಜೋರಾಗಿ ಮಾಡೋಣ, ಯಾಕೆಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ 18 ವರ್ಷ ಆಯಿತು ಅಂದರೆ ಅವರು ಸ್ವತಂತ್ರರು. ನನ್ನ ಮಗಳು ಫ್ರೀಡಮ್ ಸಿಕ್ತು. ನನ್ನ ಮಗಳು 18ನೇ ವರ್ಷ ಜೋರಾಗಿ ಮಾಡೋಣ ಅಂತ ಎಲ್ಲ ಸ್ನೇಹಿತರನ್ನ ಕರೆದೆ, ದೊಡ್ಡ ಕೇಕ್ ಆರ್ಡರ್ ಮಾಡಿದೆ, ಆಮೇಲೆ ಮನೆಯಲ್ಲೆಲ್ಲ ಡೆಕೋರೇಷನ್ ಮಾಡಿದೆ. ಕೇಕ್ ಆರ್ಡರ್ ಮಾಡಿದ್ದೆ, ಮಗಳಿಗೆ ಹೇಳಿದೆ, ನಿನ್ನ ಸ್ನೇಹಿತರನ್ನೆಲ್ಲ ಕರಿ, ಅವಳು ಕರೆದ್ಲು ಅಂತ ಕಾಣುತ್ತೆ. ನಾನು ಕೇಕ್ ತರಕ್ಕೆ ಹೋದೆ. ಕೇಕ್ ತಗೊಂಡು ಮನೆಗೆ ಬಂದಾಗ ಮನೆ ಒಳಗೆ ಹೋಗಿ ನೋಡ್ತೀನಿ, ಒಂದು ಲೆಟ್ರು. ಅಮ್ಮ, 18 ವಯಸ್ಸಾಯಿತು, ಇಷ್ಟು ದಿನ ನಿನ್ನ ಪ್ರೀತಿಯ ತೊಲ್ಲೆಯ, ಅದು ತೊಲ್ಲೆ ಅಂದರೆ ಪ್ರೀತಿಯ ತೊಲ್ಲೆ ಅಂದರೆ ನಿನ್ನ ಪ್ರೀತಿಯ ತೊಂದರೆಗಳಲ್ಲಿ ಬದುಕಿದೆ. ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ನಿನಗೆ ನನ್ನನ್ನು ಕೇಳುವ ಹಕ್ಕಿಲ್ಲ. ನನಗೆ 18 ಆಯಿತು, ನನಗೆ ಆ ಹುಡುಗನ ಜೊತೆಗೆ ಹೋಗಬೇಕು, ಅವನು ಬೇರೆ ಜಾತಿ, ಅವನು, ನೀನು ಒಪ್ಪಲ್ಲ, ಅದಕ್ಕೆ ಸಾರಿ, ನಾವು ಹೋಗಿ ಬರ್ತೀನಿ, ಟಾಟಾ, ಬೇಜಾರ ಬೇಡ, ನೀನು ಬಾ ಅಂದರೆ ಇನ್ನು ಮುಂದೆ ಬರ್ತೀನಿ ಅಷ್ಟೇ ಅಂದ್ಬಿಟ್ಟು ಲೆಟ್ರ್ ಬರೆದಿಟ್ಬಿಟ್ಟು ಹೋಗ್ಬಿಟ್ರು. ಇವರು ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಗಳೇ ಇಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತು ನನಗೆ. ಆಮೇಲೆ ಗೊತ್ತಾಯಿತು, ಏನು ಮಾಡೋದು ಗೊತ್ತಿಲ್ಲ, ಸಿಡ್ಲು ಹೊಡೆದಂಗೆ ಆಗ್ಬಿಡ್ತು. ಎಷ್ಟು ಪ್ರೀತಿ ಮಾಡಿದ್ದೆ ಅವಳಿಗೆ, ಅಷ್ಟು ಪ್ರೀತಿ ಕೊಡೋಕ್ಕೆ ಯಾರ ಕೈಯಿಂದಲೂ ಆಗಲ್ಲ, ಒಳಗೋಗ್ಬಿಟ್ಲು. ಅವತ್ತಿಂದ ನನಗೆ BP ಸ್ಟಾರ್ಟ್ ಆಯಿತು, ಸಕ್ಕರೆ ವ್ಯಾಧಿ ಸ್ಟಾರ್ಟ್ ಆಯಿತು. ಕೆಲಸ ಮಾಡಕ್ಕೆ ಹೋಗ್ತೀನಿ ನಾನೇ, ಅವಳ ಮೇಲೆ ಎಷ್ಟು ಪ್ರೀತಿ ಇತ್ತು, ಅಷ್ಟು ಮನಸ್ಸು ಒಡೆದೋಯ್ತು. ನಾನಂದೆ, ಇಲ್ಲ, ನೀವು ಮನಸ್ಸು ಹೊಡೆದಿಲ್ಲ, ಮನಸ್ಸು ಹೊಡೆದಿದ್ರೆ ಕೇಕ್ ತರ್ತಿರ್ಲಿಲ್ಲ, ಕುಯಿಸ್ತಿರ್ಲಿಲ್ಲ, ಅವಳಿಗಾಗಿ ಪ್ರೇಯರ್ ಮಾಡು ಅಂತ ಹೇಳ್ತಿರ್ಲಿಲ್ಲ. ನಿಮ್ಮ ಹೃದಯದಲ್ಲಿ ಅವಳಿಗಾಗಿ ತುಂಬ ಪ್ರೀತಿ ಇದೆ, ಆ ಪ್ರೀತಿ ಹಾಗೆ ಉಳಿಸ್ಕೊಳ್ಳಿ. ಕಾರಣ ಒಂದೇ, ನಿಮ್ಮ ಕುಟುಂಬದಲ್ಲಿ ಪ್ರೇಯರ್ ಇದೆಯಾ? ಇಲ್ಲ. ಬೈಬಲ್ ಇದೆಯಾ? ಇಲ್ಲ. ನೀವು ಯಾರು? ನಾವು ಕತ್ತೋಲಿಕರು. ಚರ್ಚಿಗೆ ಹೋಗ್ತೀರಾ? ತಿಂಗಳಿಗೆ ಒಂದು ಸಲ ಹೋಗ್ತೀವಿ. ಕುಟುಂಬ ಪ್ರೇಯರ್ ಇಲ್ಲ. ಮಕ್ಕಳಿಗೆ ದೈವ ಭಯ ಇಲ್ಲ. ಎಲ್ಲವನ್ನ ನೋಡುವ ಒಬ್ಬರು ದೇವರಿದ್ದಾರೆ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಬೈಬಲಲ್ಲಿ ಧ್ಯಾನಿಸಿ, ಬೈಬಲ್ ಹೇಳುತ್ತೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6-7, ದೇವರ ವಾಕ್ಯ ನಿಮ್ಮ ಬಾಯಲ್ಲಿರಲಿ, ಅದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಅವರು ಮಲಗುವಾಗಲೂ, ಹೇಳುವಾಗಲೂ, ನಡೆಯುವಾಗಲೂ, ಬರುವಾಗಲೂ ದೇವರ ವಾಕ್ಯದ ಬಗ್ಗೆ ಹೇಳಿ. ದೇವರ ವಾಕ್ಯ ಜೀವ ಕೊಡುವ ವಾಕ್ಯ.
ಪೇತ್ರ ಹೇಳಿದ ನಿಮ್ಮ ವಾಕ್ಯ ಜೀವ ಕೊಡುವ ವಾಕ್ಯ, ಸೃಷ್ಟಿ ಮಾಡುವ ವಾಕ್ಯ. ಮಕ್ಕಳಿಗೆ ಅರ್ಥ ಆಗಲ್ಲ, ಅರ್ಥ ಆಗುವ ಹಾಗೆ ಸಣ್ಣ ಪುಟ್ಟ ಮಾತುಗಳನ್ನು ಅವ್ರಿಗೆ ಹೇಳಿ. ನನಗೆ ಬುದ್ಧಿ ಬಂದಾಗ ಪೈತೃಶಿಲ್ವಿ ಆಗ್ತಿದ್ದೆ ನಾನು, ಪರಲೋಕ ಮಂತ್ರ ಹೇಳ್ತಾ ಇದ್ದೆ ನಾನು, ನವಂಬರಿ ಹೇಳ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಪ್ರೇಯರ್ ಇತ್ತು ಸಣ್ಣದ್ರಲ್ಲಿ, ಬೆತ್ತ ಇಟ್ಕೊಂಡು ಕೂತ್ಕೊಳ್ಳೋರು ನಮ್ಮ ತಂದೆ. ಬೈಬಲ್ ಹೇಳತ್ತೆ ಜ್ಞಾನೋಕ್ತಿ 23:13, ಮಕ್ಕಳನ್ನು ದಂಡಿಸಿ ತಿದ್ದಲು ಹಿಂಜರಿಯಬೇಡ. ಮಕ್ಕಳನ್ನು ದಂಡಿಸಿ ತಿದ್ದಲು ಹಿಂಜರಿಯಬೇಡ, ಬೆತ್ತದ ಏಟಿಗೆ ಅವರು ಸತ್ತು ಹೋಗುವುದಿಲ್ಲ. ಕ್ರೂರವಾಗಿ ಅಲ್ಲ, ಅವರನ್ನು ಒಂದು ಬೆತ್ತದ ಏಟು ಕೊಟ್ಟು ಸರಿ ಮಾಡು. ಬೆತ್ತದಿಂದ ಬೇಕಾದರೆ ಹೊಡಿ, ಆದರೆ ಮಗುವಿನ ಆತ್ಮ ಪಾತಾಳಕ್ಕೆ ನರಕಕ್ಕೆ ಬೀಳದಂತೆ ಕಾಪಾಡು. 2 ಮಕ್ಕಳು, 3 ಮಕ್ಕಳು, 10 ಮಕ್ಕಳು ದೇವರು ನಿಮಗೆ ಕೊಟ್ಟಿದ್ರೆ ಆ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಒಳ್ಳೆ ಮಕ್ಕಳಾಗಿ ಬೆಳೆಸುವ ಕರ್ತವ್ಯ ತಂದೆ ತಾಯಿಗಿದೆ. ತಂದೆ ತಾಯಿ ಮಂಡಿ ಹಾಕಬೇಕು, ತಂದೆ ತಾಯಿ ಪ್ರೇಯರ್ ಸ್ಟಾರ್ಟ್ ಮಾಡಬೇಕು. ಮಕ್ಕಳೆದುರಿಗೆ ಸಿಗರೇಟ್ ಸೇದೋದು, ಮಕ್ಕಳೆದುರಿಗೆ ಕುಡಿಯೋದು, ಮಕ್ಕಳೆದುರಿಗೆ ಯಾವಾಗಲೂ ಜಗಳ ಮಾಡೋದು. ಅವ್ರು ಪ್ರೇಯರ್ಗೆ ಕೂತಾಗ ಇವರು ಪ್ರೇಯರು ಮಾಡ್ತಾರೆ, ಕಿತ್ತಾಡ್ತಾರೆ. ಯಾವಾಗಲೂ ಸಣ್ಣ ಪುಟ್ಟ ವಿಷಯ ಕಿತ್ತಾಡೋದು. ಪ್ರೀತಿ, ಪ್ರೇಮ, ತಾಳ್ಮೆ, ಕ್ಷಮೆಯಲ್ಲಿ ತುಂಬಿರಬೇಕಾದ ಕುಟುಂಬಗಳು ಇವತ್ತು ಟಿವಿ, ಮೊಬೈಲು, ಸೀರಿಯಲ್ಲು, ಕ್ರಿಕೆಟು ದೇವರಿಂದ ದೂರ ಹೋಗಿದೆ. ಆ ಮಕ್ಕಳು ಹೆಂಗೆ ಬೆಳೀತಿದ್ದಾರೆ ಈಗ? ಕೂದಲು ಬಿಟ್ಕೊಂಡು, ಜಡೆ ಹಾಕ್ಕೊಂಡು, ಗಂಡಸರು ಹುಡುಗಿಯರು ಹುಡುಗರ ಥರ ಲೋಲಾಕ್ ಹಾಕ್ಕೊಂಡು, ಬೆಂಡೋಲ ಹಾಕ್ಕೊಂಡು, ಅದೆಲ್ಲ ನಾವು ಸಣ್ಣ ವಯಸ್ಸಿನಲ್ಲಿ ತಿದ್ದಬೇಕು. ನಾವು ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಾಗುವಾಗ ವಯಸ್ಸಾಗಿರುತ್ತೆ. ಮಕ್ಕಳನ್ನು ತಿದ್ದಿ ಬೆಳೆಸೋದು ತಂದೆ ತಾಯಿಯ ಕರ್ತವ್ಯ. ನಾನು ಬಾಂಬೆಗೆ ಹೋಗ್ತಾ ಇದ್ದೆ. ಬಾಂಬೆಲಿ ಒಬ್ಬರು ಕುಟುಂಬ, ತುಂಬ ಒಳ್ಳೆಯ ಕುಟುಂಬ. ಪ್ರೇಯರ್ ಎಲ್ಲಿ ಧ್ಯಾನ ಇದ್ರು ಬರ್ತಿದ್ರು, ಹೆಣ್ಣು ಹೆಂಡತಿ ಇಬ್ಬರು ದುಡಿಯೋಕೆ ಕೊಟ್ಟಿದ್ರು. 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ದೊಡ್ಡವನು ಗಂಡು. ತುಂಬ ಒಳ್ಳೆ ಫ್ಯಾಮಿಲಿ. ನಾವು ಹೋದ್ರೆ ಕೆಲವು ಸಲ ಅವ್ರ ಮನೆಯಲ್ಲೆಲ್ಲ ಉಳ್ಕೊತಿದ್ದೆ. ಆದರೆ 1 ವರ್ಷ 2 ವರ್ಷದಿಂದ ಅವ್ರದ್ದು ಫೋನು ಇಲ್ಲ, ಏನೂ ಇಲ್ಲ. ನಾನೇ ಫೋನ್ ಮಾಡಿದ್ರೆ ಅವ್ರ ಮಿಸ್ಸಸ್ ಅಕ್ಕ ಎತ್ತಿದ್ರು. ನಾನು ಕೇಳಿದೆ, ಅಕ್ಕ ಏನು ಫೋನ್ ಇಲ್ಲ, ಏನೂ ಇಲ್ಲ, ಎಲ್ಲೋ ಧ್ಯಾನ ಕೂಡದಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಅವರು ಹೇಳಿದ್ರು, ಬ್ರದರ್ ಗೊತ್ತಾಗಿಲ್ವಾ ಅಂತ. ಇಲ್ಲ, ಗೊತ್ತಾಗಿಲ್ಲ. ನನ್ನ ಮಗ 2nd PU ಓದ್ತಾ ಇದ್ದಾಗ, ಹೋದ ವರ್ಷ 2 ವರ್ಷ ಆಯಿತು, ಅವನು ಕಂಬೈನ್ಡ್ ಸ್ಟಡಿ ಅಂತ ಹೊರಗೆ ಹೋದ. ನಮಗಿಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ಕರೆಕ್ಟ್ 7:30 8:30 ಪ್ರೇಯರು, ಆಮೇಲೆ ಊಟ, ಆಮೇಲೆ ಸ್ವಲ್ಪ ಓದೋದು, ಮಲಗೋದು. ಇವನು ಕರೆಕ್ಟಾಗಿ 7 ಗಂಟೆಗೆ ಹೋದ್ರೆ ಬರೋದು 10 ಗಂಟೆಗೆ. ನಮ್ಮ ಯಜಮಾನ್ರು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ನಾನೇ ಹೋಗ್ಲಿ ಬಿಡಿ, ಓದಾಗ್ತಾನೆ. ಅವಾಗ ನನ್ನ ಯಜಮಾನ್ರು ಹೇಳೋದು, ಮುದ್ದು ಮಾಡಿ ಅವನನ್ನು ಹಾಳು ಮಾಡ್ತಾ ಇದೀಯ. ನನಗೆ ಮಕ್ಕಳು ಹಠ ಮಾಡುವಾಗ ಹೃದಯ ಕರಗೋದು, ಹೋಗು ಅಂತ ಹೇಳಿ ಕಳಿಸ್ಬಿಡ್ತಿದ್ದೆ. ಅವನು ಹೋಗ್ತಿದ್ದ. ಒಂದು ದಿನ 10:30 11 ಗಂಟೆ ಆದರೂ ಬರ್ತಾ ಇಲ್ಲ. ಅಪ್ಪ ಅಮ್ಮ ಹೊರಗೆ ನಿಂತ್ಕೊಂಡು ಕಾಯ್ತಾ ಇದ್ರು. ಇವನು ಬಂದ, ತೂರಾಡ್ಕೊಂಡು ಬಂದ. ಅಪ್ಪ ಕೇಳಿದ್ರು, ಕುಡ್ದ್ಯಾ? ಹೌದು, ಬೀರ್ ಕುಡ್ದೆ, ಪಾರ್ಟಿ ಇತ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡಿದ್ರು, ಬೀರ್ ಕೊಟ್ಟರು, ಬೀರ್ ಕುಡ್ದೆ ನಾನು. ಏನೀಗ? ಅಪ್ಪ ಮೆತ್ತಿಗೆ ಕೆನ್ನೆಗೆ ಒಂದು ಹೊಡೆತ ಹೊಡೆದು, ನಿನ್ನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ನೋ, ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಎಲ್ಲ ನಿಮ್ಮಮ್ಮ ಮುದ್ದು ಮಾಡಿ ಕೆಡಿಸ್ಬಿಟ್ಲು ನಿನ್ನನ್ನು. ನಾನು ಒಂದೇ ಒಂದು ಹೊಡೆತ ಹೊಡೆದಿದ್ದು. ನನ್ನ ಮಗ ನಮ್ಮ ಯಜಮಾನರನ್ನ ಕೊಡ್ತಾ ಅಮಲ್ನಲ್ಲಿ ಜಾಡಿಸಿ ಎದೆ ಹೊಡೆದ. ನಮ್ಮ ಯಜಮಾನರು ಕೆಳಗೆ ಬಿದ್ದರು, ನೋಡಿದ್ರು, ಅವ್ರ ಕಣ್ಣಲ್ಲಿ ನೀರು. ಇಲ್ಲಿಟ್ಕೊಂಡು ಬೆಳೆಸಿದ್ದೆ ಕೊಡೋ, ಅಲ್ಲಿಗೆ ಜಾಡಿಸಿ ಹೊಡೆದು ಬಿಟ್ಟಿಯಲ್ಲ. ಬೆಳೆದು ಬಿಟ್ಟೆ ಕಣೋ, ಬೆಳೆದು ಬಿಟ್ಟೆ. ಚೆನ್ನಾಗಿರೋ
ಎಳ್ಕೊಂಡು ಕಣ್ಣೀರು ಹಾಕ್ಕೊಂಡು ದೇವರ ಕೋಣೆಗೆ ಹೋದ್ರು, ಮಂಡಿ ಹಾಕಿದ್ರು, ಯೇಸುವನ್ನು ನೋಡಿದ್ರು, ಹಾಗೆ ಕೂತಿದ್ರು. ಅವನಿಗೆ ನಾನು ಒಂದು ಸಣ್ಣ ಪೆಟ್ಟು ಕೊಟ್ಟು ಕುಡಿತಾ ಹೋಗಿ ಅವನ ರೂಮ್ನಲ್ಲಿ ಹಾಕಿ ಬಾಗಿಲಾಕಿ ಇವ್ರಿಗೆ ಸಮಾಧಾನ ಮಾಡಕ್ಕೆ ಬಂದೆ. ನಮ್ಮ ಯಜಮಾನರಿಗೆ ನಾನು ಹೇಳಿದೆ, ಮಕ್ಕಳಲ್ವೇನ್ರಿ, ಕ್ಷಮಿಸ್ಬಿಡಿ, ನನಗೂ ನೋವಿದೆ, ನಿಮ್ಮನ್ನು ಜಾರ್ಸ್ ಹೊಡೆದಿದ್ದು ನೋಡಿ ತುಂಬ ನೋವಾಯಿತು. ಮಕ್ಕಳೆಲ್ಲ ನಮ್ಮ ಮಕ್ಕಳೆಲ್ಲ ಸಣ್ಣ ವಯಸ್ಸಿನಲ್ಲಿ ಎಷ್ಟು ಸಲ ಹೊಡೆದಿದ್ದಾರೆ ನಮಗಿಲ್ಲಿ. ಅವಾಗ ಗೊತ್ತಿಲ್ಲದೆ ಹೊಡಿತಾ ಇದ್ರು, ಈಗ ಗೊತ್ತಾಗಿ ಹೊಡೆದಿದ್ದಾನೆ, ಬಿಟ್ಟಾಕಿ, ಪ್ಲೀಸ್ ಬಿಟ್ಟಾಕಿ. ನಮ್ಮ ಯಜಮಾನರು ಮಾತಾಡ್ತಿಲ್ಲ, ಕಣ್ಣು ಬಿಟ್ಕೊಂಡು ಯೇಸುವನ್ನೇ ನೋಡ್ತಾ ಇದ್ದಾರೆ, ಅಲ್ಲಾಡ್ತಾ ಇಲ್ಲ. ನಾನು ಅವರನ್ನು ಮುಟ್ಟಿದೆ, ಹಾಗೆ ಬಿದ್ದು ಬಿಟ್ಟರು, ಸತ್ತೋಗ್ಬಿಟ್ಟಿದ್ರು. ಅವ್ರ ಕೈನಲ್ಲಿ ಈ ನೋವು ಸಹಿಸಕ್ಕಾಗಲಿಲ್ಲ, ಈ ನೋವು ಸಹಿಸಕ್ಕಾಗಲಿಲ್ಲ. ನಾನೇ ಕಾರಣ ಬ್ರದರ್. ತುಂಬ ಮುದ್ದು ಮಾಡ್ದೆ, ಮುದ್ದು ಮಾಡಿ ಅವನಿಗೆ ತಂದೆ ಮೇಲೆ ದ್ವೇಷ ಮಾಡಿಬಿಟ್ಟೆ. ಅವ್ರು ಏನಿದ್ರು ಕೆಟ್ಟದ್ದು ಗೊತ್ತಿರಲಿಲ್ಲ. ನಾನು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೆ, ಹೋಗ್ಲಿ ಬಿಡಿ, ಮಗ ತಾನೆ, ನೀವೆಲ್ಲ ಹಳೆ ಕಾಲದವರು, ಹಂಗೆ ಹಾಗೆ ಹೀಗೆ ಅಂತ ನಮ್ಮ ಯಜಮಾನರಿಗೆ ಬೈತಾ ಇದ್ದೆ. ಒಂದು ಸಿಗರೆಟ್ ಸೇದ್ದವರಲ್ಲ, ಕುಡ್ದವರಲ್ಲ, ಒಬ್ಬರನ್ನು ಕಣ್ಣೆತ್ತಿ ನೋಡಿದವರಲ್ಲ. ನಾನು, ನನ್ನ ಮಕ್ಕಳು ಅಂದರೆ ಜೀವ ಅವರಿಗೆ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 7ನೇ ವಾಕ್ಯ ನೀವು ಪ್ರಸಂಗದಲ್ಲಿ ಹೇಳಿದ್ರಿ, ದೇವರ ವಾಕ್ಯ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿ ಅಂತ. ಅವರಿಬ್ಬರಿಗೂ ಒಂದೊಂದು ಬೈಬಲ್ ತಂದರು, ಇಬ್ಬರಿಗೂ ಕೊಟ್ಟು ಡೈಲಿ ಒಂದೊಂದು ಅಧ್ಯಾಯ ಓದಬೇಕು. ಅವರು ಕೆಲವು ದಿನ ಓದ್ತಿರಲಿಲ್ಲ, ನಮ್ಮ ಯಜಮಾನರು ಬೈಯೋರು. ನಾನು ಮಕ್ಕಳಿಗೆ ಸಪೋರ್ಟ್ ಮಾಡ್ತಿದ್ದೆ, ಪಾಠ ಬೇರೆ ಓದಬೇಕು, ಹೋಮ್ವರ್ಕ್ ಮಾಡಬೇಕು, ನಿಮ್ಮದು ಒಂದು ಬೈಬಲ್ಲು ಅದು ಬೇರೆ ಓದೋದು ಅಂತ ಬೈತಿದ್ದೆ. ನನ್ನಿಂದ ಇಷ್ಟೆಲ್ಲ ಆಯಿತು ಬ್ರದರ್. ಮಕ್ಕಳನ್ನು ತಿದ್ದಿ ತೀಡಿ ಬೆಳೆಸೋದು ತಂದೆ ತಾಯಿಯ ಕರ್ತವ್ಯ. ದೂಷಣೆ ಮಾಡುವಾಗ ಮಾಡಬೇಡ. ಬೇರೆಯವ್ರ ಬಗ್ಗೆ ನಮ್ಮ ಕುಟುಂಬದಲ್ಲಿ ಮಾತಾಡಬಾರ್ದು. ತೀರ್ಪು ಮಾಡೋದು ಹೇಳಬೇಕು, ಬೇರೆಯವ್ರ ಬಗ್ಗೆ ತೀರ್ಪು ಮಾಡಬೇಡ, ನಿನಗೇನು ಗೊತ್ತು ಅಂತ ತೀರ್ಪು ಮಾಡ್ತೀಯ. ಅವ್ರ ಅಕಸ್ಮಾತ್ ತಪ್ಪು ಮಾಡಿದರೆ ಅವ್ರಿಗಾಗಿ ಮಂಡಿಯವರಿಗೆ ಪ್ರಾರ್ಥಿಸು ನೀನು. ಒಬ್ಬರು ಫಾದರ್ ಇದ್ದರು, ಡೈಲಿ ಬೆಳಿಗ್ಗೆ ವಾಕಿಂಗ್ ಹೋಗೋರು ಅವರು. ಅವಾಗ ಚರ್ಚ್ ಮುಂದೆ ಕ್ರಿಶ್ಚಿಯನ್ ಕಾಲೋನಿ ಒಂದು ಕೆಲವರೆಲ್ಲ ಅದು ಇದು ಕೆಲಸ ಮಾಡ್ತಾ ಇರೋರು. ಬೆಳಗಿನ ಜಾವ 5:30 ಒಂದಿನ ಹೋಗುವಾಗ ಆ ಕಡೆ ಮನೆಯವಳು ಡಿಗ್ರಿ ಓದೋ ಹುಡುಗಿ, ಫಾದರ್ ಎಲ್ಲಿ ಹೋಗ್ತಾ ಇದ್ದಾರೆ ವಾಕಿಂಗ್, ನಾನು ಬರ್ತೀನಿ ಫಾದರ್ ಅಂತ ಅವಳು ಬಂದರು. ಇಬ್ಬರು ಮಾತಾಡ್ಕೊಂಡು ಹೋದ್ರು. ಅಲ್ಲೂ ಒಂದು ಹೆಂಗಸು ಏನೋ ಮನೆ ಮುಂದೆ ರಂಗೋಲಿ ಹಾಕ್ತಾಯಿದ್ರು, ತುಂಬ ಸುಂದರವಾಗಿತ್ತು. ಫಾದರ್ ಹೇಳಿದ್ರು, ಅಯ್ಯೋ ವೆರೋನಿಕಾ ಎಷ್ಟು ಚೆನ್ನಾಗಿ ಹಾಕಿದ್ದಾಳಲ್ಲ. ಫಾದರ್ ನಿಮ್ಗೆ ಗೊತ್ತಿಲ್ಲ, ಅವಳು ರಂಗೋಲಿ ಮಾತ್ರ ಚೆನ್ನಾಗಿ ಹಾಕಿದ್ದಾಳೆ, ಅವಳ ಲೈಫ್ ಸ್ಟೈಲೇ ಸರಿ ಇಲ್ಲ, ಎಲ್ಲ ಗಂಡಸರ ಹತ್ರ ಅಲ್ಲಿ ಬಿಟ್ಕೊಂಡು ಮಾತಾಡ್ತಿರ್ತಾಳೆ, ಅವಳು ಕ್ಯಾರೆಕ್ಟರ್ ಸರಿ ಇಲ್ಲ. ತಕ್ಷಣ ಫಾದರ್ ಅಂದರು, ಸರಿ ಬಾಯಲ್ಲಿ ಕೂತ್ಕೋ, ಇಬ್ಬರು ಸೇರಿ ಅವಳಿಗಾಗಿ ಜಪಸರ ಮಾಡೋಣ. ಜಪಸರ ಪ್ರಾರ್ಥನೆ ಆಯಿತು, ಅರ್ಧ ಗಂಟೆ ಆಯಿತು. ಅದಾದ್ಮೇಲೆ ಬಾ ಹೋಗೋಣ ಅಂತ ಮುಂದಕ್ಕೆ ಹೋದ್ರು. ಹೋಗ್ತಾ ಇರುವಾಗ ಒಬ್ಬ ಹಾಲು ಇಟ್ಕೊಂಡು ಬಂದ, ಹಾಲು ಮಾರವನು. ಅವನಿಗೆ ಅಂತೋಣಿ ಏನಪ್ಪ ಅಂದ, ಹೇಗಿದೆಯಾ, ಚೆನ್ನಾಗಿದ್ದೀನಿ ಫಾದರ್. ಇನ್ನು ಹಾಲು, ನಾನೇ ಅರ್ಧ ಊರಿಗೆ ಹಾಲು ಹಾಕೋದು ಫಾದರ್, ಹೋಗಪ್ಪ ಒಳ್ಳೇದಾಗಲಿ. ತಕ್ಷಣ ನನ್ನ ಜೊತೆ ಬಂದು ಆ ಹುಡುಗಿ ಹೇಳಿದ್ರು, ಅರ್ಧ ನೀರು ಫಾದರ್, ಕೆಟ್ಟವನು ಅಂದರೆ ಕೆಟ್ಟವನು, ಬೆರೋ ನೀರು ಸರಿ ಇಲ್ಲ ಅವನು, ಬಾಮ್ಮ ಇಬ್ಬರು ಕೂತ್ಕೊಂಡು ಒಂದು ಜಪಸರ ಮಾಡೋಣ. ಮತ್ತೊಂದು ಜಪಸರ ಮಂಡಿ ಹಾಕ್ಸಿ ಅವನಿಗಾಗಿ, ಹಾಲು ಮಾರೋವನಿಗಾಗಿ. ಇನ್ನೊಂದು ಸ್ವಲ್ಪ ದೂರ ಹೋದ್ಮೇಲೆ ಯಾರೋ ಒಬ್ಬರು ಎದುರುಗಡೆ ಬಂದರು. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್, ಚೆನ್ನಾಗಿದೆಯಪ್ಪ, ಆಶೀರ್ವಾದ ಮಾಡಿ. ಅವ್ರು ಹೋದ್ಮೇಲೆ, ಫಾದರ್ ಆಶೀರ್ವಾದ ತೊಗೊಂಡ್ರಲ್ಲ ಅವ್ರಿಗೇನಮ್ಮ ಏನೋ ಜಪಸರ ಮಾಡಿಬಿಡ. ಏನೂ ಇಲ್ಲ, ತುಂಬ ಒಳ್ಳೆಯವರು ಫಾದರ್, ತುಂಬ ಒಳ್ಳೆಯವರು. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಬಹುಮುಖ್ಯವಾದ್ದು.
ಯಾಕೆಂದ್ರೆ ನಮ್ಮನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸುವಾಗ ನಾವು ದೇವರ ಮಕ್ಕಳಾಗ್ತೀವಿ. ಅದಕ್ಕೆ ಕೊಲೋಸಿದವರಿಗೆ ಬರೆದ ಪತ್ರಿಕೆಯಲ್ಲಿ, ಮಕ್ಕಳೇ, ಎಲ್ಲದರಲ್ಲೂ ನಿನ್ನ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಹೀಗೆ ಮಾಡಿದರೆ ಪ್ರಭುವಿಗೆ ಮೆಚ್ಚುಗೆ ಆಗುವಿರಿ. 740 ಕೋಟಿ ಜನ, ಒಂದೇ ಅಪ್ಪ ಒಂದೇ ಅಮ್ಮ, ನನಗಿಬ್ಬರೂ ಇಲ್ಲ. ಆ ತಾಯಿ ಪ್ರೀತಿ ಏನು ಅಂತ ನನಗೆ ಗೊತ್ತು. ನನಗೆ ನಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ವಾದ ಮಾಡೋದಿಕ್ಕೆ, ನಮ್ಮನ್ನು ನಂಬೋದಿಕ್ಕೆ ಇರುವ ಒಂದು ದೊಡ್ಡ ಆಯುಧವೇ ನಮ್ಮ ತಾಯಿ. ಬೈಬಲ್ ಹೇಳುತ್ತೆ, ನಿನ್ನ ತಂದೆ ತಾಯಿಯನ್ನ, ಮಕ್ಕಳೇ ಎಲ್ಲದರಲ್ಲೂ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿ. ಅವ್ರು ಒಳ್ಳೇದು ಹೇಳ್ಕೊಡ್ತಾರೆ, ಕೆಟ್ಟದ್ದು ಹೇಳ್ಕೊಡ. ಕುಡಿ, ಸಿಗರೇಟ್ಸೋದು, ವ್ಯಭಿಚಾರ ಮಾಡು ಹೇಳ್ಕೊಡಲ್ಲ ಯಾವ ತಾಯಿ. ಬೇಡ ಬೇಡ ಕಣೋ, ನಿನಗೆ ಇದುವರೆಗೂ ಬಟ್ಟೆ ಕೊಡಿಸಿದ್ದವರೇ, ಹೆಸರಿಟ್ಟಿದ್ದವರೇ, ಕೈ ಹಿಡಿದು ನಡೆಸಿದ್ದು ಅವರೇ, ಎದೆಯಾಲು ಕುಡಿಸಿದ್ದು ಅವರೇ, ತಲೆ ಬಾಚಿದ್ದು ಅವರೇ, ಕಟಿಂಗ್ ಮಾಡ್ಸಕ್ಕೆ ಕರ್ಕೊಂಡೋಗಿದ್ದು ಅವರೇ. ಈಗ ಬೆಳೆದು ಬಿಟ್ಟೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಬಂತು ಅಂತ ಅಪ್ಪ ಅಮ್ಮನ ಕಡೆಗಣಿಸಬೇಡಿ. ಅಪ್ಪ ಅಮ್ಮನ ಕಡೆಗಣಿಸಬೇಡಿ. ನೋವಾಗತ್ತೆ ಅವರಿಗೆ. ಹೌದು, ಜ್ಞಾನದಲ್ಲಿ ಇತ್ತೀಚಿನ ಮಕ್ಕಳು ಬೆಳೀತಾ ಇದ್ದಾರೆ. ಅವರಿಗೆ ಗೂಗಲ್ ಜ್ಞಾನ, ಮೊಬೈಲ್ ಜ್ಞಾನ ಎಲ್ಲ ಇದೆ. ಆದರೆ ತಂದೆ ತಾಯಿಯನ್ನು ಗೌರವಿಸ್ತಾ ಇಲ್ಲ. ವಯಸ್ಸಾದ ತಂದೆ ತಾಯಿಯನ್ನ ಅಲ್ಲಿ ಇಲ್ಲಿ ಕಾಡಿನಲ್ಲಿ ಬಿಟ್ಟು ಬರ್ತಾರೆ. ಕೆಲವು ಕಾಂಕ್ರೀಟ್ ಬಿಲ್ಡಿಂಗ್ ತುಂಬಿರುವ ಕಾಡುಗಳಲ್ಲಿ ಅಮ್ಮನೋ ಅಪ್ಪನೋ ಒಬ್ಬರೇ ಇರ್ತಾರೆ. ಮಕ್ಕಳು ಮದುವೆಯಾಗಿ ದುಬೈ, ಲಂಡನ್, ಅಮೆರಿಕದಲ್ಲಿ ಜಾಲಿಯಾಗಿರ್ತಾರೆ. ನಿಮ್ಮ ತಂದೆ ತಾಯಿ ಯೇಸು ಹೇಳಿದ್ರು, ನೀನು ಅಳೆಯುವ ಅಳತೆಯಲ್ಲಿ ದೇವರು ನಿನಗೆ ಅಳಿತಾರೆ. ತೀರ್ಪು ಮಾಡಿದರೆ ತೀರ್ಪಾಗತ್ತೆ. ನೋಡಿ ನನ್ನ ಸಹೋದರಿಯರೇ, ನೀವು ಒಬ್ಬ ಗಂಡನನ್ನ ಎತ್ತುಕೊಟ್ಟೆ ತಂದೆ ತಾಯಿ, ಅವರನ್ನು ಅಪ್ಪ ಅಮ್ಮ ಅಂತ ಕರೀಬೇಕು. ನಿಮ್ಮ ತಂದೆ ತಾಯಿಯನ್ನು ನೀನು ಗೌರವಿಸುವಂತೆಯೇ ಗಂಡನ ತಂದೆ ತಾಯಿಯನ್ನ, ಪುರುಷರು ತನ್ನ ಹೆಂಡತಿಯ ತಂದೆ ತಾಯಿಯನ್ನ ಅಪ್ಪ ಅಮ್ಮನಿಗೆ ಕೊಡೋ ಮರ್ಯಾದೆ ಕೊಟ್ಟು ಪ್ರೀತಿಸಬೇಕು. ಆ ಪ್ರೀತಿಯ ನೋಡಿ ಮಕ್ಕಳು ಬೆಳೀತಾರೆ. ಮಕ್ಕಳು ಬೆಳೆಯುವಾಗ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಮಕ್ಕಳಿಗೆ ಭಯಭಕ್ತಿಯಲ್ಲಿ ಬೆಳೆಸಬೇಕು ನಾವು. ಯೇಸು ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ. ನಾವೀಗ ಎಷ್ಟೋ ಮಕ್ಕಳು ಕೊರೋನಾ ಬಂದ ಮೇಲೆ ಚರ್ಚಿಗೆ ಹೋಗ್ತಿಲ್ಲ. ಇನ್ಮೇಲಾದರೂ ಆನ್ಲೈನ್ ಪೂಜೆಗಳು ಅದು ಇದೆಲ್ಲ ಸ್ಟಾಪ್ ಮಾಡಬೇಕು. ಚರ್ಚಿಗೆ ಬರಕ್ಕೆ ಹೇಳ್ಬೇಕು. ಆನ್ಲೈನ್ ಪೂಜೆ ಕೆಲವರು ನೋಡ್ತಾರೆ, ಅರ್ಧಂಬರ್ಧ ನೋಡ್ತಾರೆ, ಮಧ್ಯ ಬಾತ್ರೂಮ್ಗೆ ಹೋಗಿ ಬರ್ತಾರೆ, ಮಧ್ಯ ತಿಂಡಿ ತಿಂತಾರೆ. ಚರ್ಚ್ಗಳಲ್ಲಿ ವಿಶ್ವಾಸ ಹೆಚ್ಚಿಸಬೇಕು. ಚರ್ಚ್ಗಳಲ್ಲಿ ಪರಮ ಪ್ರಸಾದದಲ್ಲಿ ಯೇಸು ಇದ್ದಾರೆ. ಆ ಚರ್ಚ್ಗೆ ಹೋಗೋದು ಒಂದು ಯೂನಿಟಿ. ಅಲ್ಲಿ ಬಂದವರಿಗೆಲ್ಲ ಮಾತಾಡ್ಸೋದು, ಪ್ರೀತಿ ಮಾಡೋದು, ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳೋದು, ದೇವರ ವಾಕ್ಯ ಧ್ಯಾನಿಸೋದು, ದೇವರನ್ನು ಆರಾಧಿಸೋದು, ಅದು ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಮಕ್ಕಳು ಬರಲ್ಲ, ನೀವು ಕರ್ಕೊಂಬರ್ಬೇಕು. ಮಕ್ಕಳು ಬರಲ್ಲ ಅಂದ ತಕ್ಷಣ ಬೇಡ ಬಿಡಿ ಹೋಗ್ಲಿ, ಇಷ್ಟು ದಿನ ಇರಲಿಲ್ಲ ಇನ್ನೇನು ಹಂಗೆ ಅನ್ಬಾರ್ದು. ತಂದೆ ತಾಯಿಗೆ ಮಕ್ಕಳು ಗೌರವಿಸಬೇಕು ಅಂದರೆ ತಂದೆ ತಾಯಿಗಳು ತಂದೆ ತಾಯಿಗಳಿದ್ದಂತೆ ಇರಬೇಕು. ಪ್ರೀತಿ ತುಂಬ ಇರಬೇಕು, ಆದರೆ ಅತೀ ಪ್ರೀತಿ ಮೋಹ ಇರಬಾರ್ದು. ಯೇಸು ಹೇಳ್ತಾರೆ, ಕಲ್ವಾರಿ ಬೆಟ್ಟಕ್ಕೆ ಶಿಲುಬೆ ಹೊತ್ಕೊಂಡು ಹೋಗುವಾಗ ಕೂಡ ಹೇಳ್ತಾರೆ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ 10 ಗೋಳಾಡಿ. ನೋಡಿ, ಅಂತ ಕಷ್ಟದಲ್ಲೂ ಕೂಡ ನನ್ನ ಮಕ್ಕಳಿಗಾಗಿ ಗೋಳಾಡಿ ಅಂದರು. ಯಾಕೆ ಮುಂದೆ ಏನೋ ಇದೆ, ಅದಕ್ಕೆ 10 ಗೋಳಾಡಿ. ಪ್ರೈಸ್ ಲಾರ್ಡ್. ಮತ್ತೆ 18:10 ಹೇಳುತ್ತೆ, ಎಚ್ಚರಿಕೆ, ಈ ಚಿಕ್ಕವರಲ್ಲಿ ಯಾರನ್ನೂ ತೃಣೀಕರಿಸಬೇಡಿ. ಸ್ವರ್ಗದಲ್ಲಿರುವ ಇವರ ದೂತರು ಸದಾಕಾಲ ನನ್ನ ಸ್ವರ್ಗೀಯ ತಂದೆಯ ಸಮ್ಮುಖದಲ್ಲಿ ಇದ್ದಾರೆ, ಇದು ನಿಮಗೆ ತಿಳಿದಿರಲಿ. ಪ್ರತಿಯೊಬ್ಬರಿಗೂ ದೇವದೂತರನ್ನು ಕಾವಲಿಟ್ಟಿರ್ತಾರೆ. ಅದೇ ಥರ ಸೈತಾನ ಕೂಡ ಒಂದು ದೂತನನ್ನು ಬಿಟ್ಟಿರ್ತಾನೆ. ಒಳ್ಳೇದು ಹೇಳುವಾಗ ಅದನ್ನು ನಡೆಸುವುದು ಪರಿಶುದ್ಧಾತ್ಮರು, ಅವರ ದೇವದೂತರು.
ಹಾಗೆ ನಮ್ಮ ಮಕ್ಕಳಿಗೆ ನಾವು ತಂದೆ ತಾಯಿಗಳು ವರ್ತನೆ ನೋಡಿ ಕಲಿತಾರೆ. ಅವರ ವರ್ತನೆ, ತಂದೆ ಓದ್ತಾ ಇದ್ದಾರೆ, ಮಕ್ಕಳು ಓದ್ತಾರೆ, ಆ ಮನೆಯಲ್ಲಿ ಒಂದು ಶಾಂತ ಪ್ರಸನ್ನತೆ ಇರಬೇಕು. ಬೆಳಗ್ಗೆ ಎದ್ದು ತಂದೆ, ಕೆಲವು ಕುಟುಂಬ ನೋಡಿದ್ದೀನಿ, ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ತಂದೆದು ಕೈ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಬಂದಾಗ ಅಪ್ಪ ಅಮ್ಮನ ಕಾಲು ಮುಟ್ತಾರೆ, ಅವ್ರಿಗೇನು ಇಷ್ಟವಾದ ತರ್ತಾರೆ. ನೀನು ಸಣ್ಣ ಪಾಪು ಇದ್ದಾಗ ಅದೇ ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಸಣ್ಣ ಮಗು ಇದ್ದಾಗ ನಮ್ಮಪ್ಪ ಪದ್ಮಾ ಹೋಟೆಲ್ ಅಂತ ಭದ್ರಾವತಿಯಲ್ಲಿ ಮಸಾಲೆ ದೋಸೆ ತರ್ತಿದ್ದು. ಅದು ತರಲಿಲ್ಲ ಅಂದರೆ ಹಠ, ಅಳೋದು, ಜೋರ ಕೂಗಾಡೋದು. ಮತ್ತು ಕೆಲವರು ಕ್ರಮೇಣ ಹೋಯ್ತದು. ಅಷ್ಟು ನಮ್ಮ ತಂದೆಗೆ ತಾಯಿ ಇಲ್ಲದ ಮಗ ಅಂತ ಪ್ರೀತಿ. ಏನೋ ಕುಡಿತಕ್ಕೆ ದಾಸರಾದ್ರು. ನಮ್ಮಪ್ಪ ತುಂಬ ಒಳ್ಳೆ ಮನುಷ್ಯ. ಅವಾಗ ನಾನು ಆರ್ಕೆಸ್ಟ್ರಾದಲ್ಲಿ ಸಿನಿಮಾದಲ್ಲಿದ್ದಾಗ ಭದ್ರಾವತಿ ಹಾಲಪ್ಪ ಸರ್ಕಲ್ನಲ್ಲಿ ಗಣಪತಿ ಉತ್ಸವಕ್ಕೆ ಆರ್ಕೆಸ್ಟ್ರಾ ನಾನೇ ಹಾಡ್ತಾ ಇದ್ದೀನಿ. ನಾನು ಕಂಡ್ರೆ ಅಲ್ಲಿ ಜನಕ್ಕೆ ಭಾಳ ಹುಚ್ಚು, ಟಿಕೆ ಜಾರ್ಜ್ ಬರ್ತಾನೆ ಅಂದರೆ. ಇಲ್ಲಾಂದ್ರೆ ಒಂದು 10-15,000 ಜನ ಸೇರಿದ್ದಾರೆ. ಯಾರೋ ಬಂದು ಹೇಳಿದ್ರು, ಸಾರ್ ಯಾರೋ ಒಬ್ಬ ಹುಡುಕ ಬಂದಿದ್ದಾನೆ, ನನ್ನ ಮಗ ಜಾರ್ಜ್ ನಮ್ಮ ಅಪ್ಪನೇ, ಸ್ಟೇಜಿಗೆ ಬಿಡಬೇಕು ಅಂದ. ಹೆಂಗೆ ಮಾಡಿ ಕಳಿಸ್ಬಿಡಿ, ಒಂದು ₹100 ಕೊಟ್ಟು ಕಳಿಸ್ಬಿಡಿ ಅತ್ಲಾಗಿ ಅಂತ. ಈಗ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಮಸಾಲೆ ದೋಸೆ ಕೊಡಿಸಿದೆ ನಮ್ಮಪ್ಪ, ಒಂದು ₹50 ₹100 ಸತ್ತೋದ್ರು. ಅವರು ತುಂಬ ಪ್ರೀತಿ ಮಾಡ್ತಿದ್ರು ನಮ್ಮನ್ನ ಮಕ್ಕಳನ್ನ. ಕುಡಿತ ನಮ್ಮ ಕುಟುಂಬವನ್ನು ಹಾಳು ಮಾಡ್ತಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 42ರಿಂದ ವಾಕ್ಯ 48 ತನಕ. ಯಾಯಿರನ ಮಗಳಿಗೆ ಜೀವದಾನ ಮಾಡುವಾಗ ರಕ್ತಸ್ರಾವ ಸ್ತ್ರೀಗೆ ಆರೋಗ್ಯದಾನ ಮಾಡುವ ಈ ಒಂದು ಸೌಖ್ಯವನ್ನು ಆಲಿಸೋಣ. ಯೇಸು ಯಾಯಿರನ ಮನೆಗೆ ಹೊರಟು ಬರುವಾಗ ಜನರ ಗುಂಪು ಅವರನ್ನು ಸುತ್ತಲೂ ಒತ್ತರಿಸುತ್ತಿತ್ತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿ ಇದ್ದಳು. ಆಕೆ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ವೈದ್ಯರಿಗೆ ವೆಚ್ಚ ಮಾಡಿದ್ದರೂ ಆಕೆಯನ್ನು ಗುಣಪಡಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಆಕೆ ಹಿಂಬದಿಯಿಂದ ಬಂದು ಯೇಸು ಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದಳು. ಆ ಕ್ಷಣವೇ ಅವಳ ರಕ್ತಸ್ರಾವವು ನಿಂತು ಹೋಯಿತು. ಆಗ ಯೇಸು, ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳಿದರು. ಯಾರೂ ಮುಟ್ಟಲಿಲ್ಲವೆಂದು ಎಲ್ಲರೂ ಹೇಳುತ್ತಿರಲು ಪೇತ್ರನು, ಪ್ರಭು, ಇಷ್ಟೊಂದು ಜನರು ಮೇಲೆ ಮೇಲೆ ಬೀಳುತ್ತಾ ನಿಮ್ಮನ್ನು ಒತ್ತರಿಸುತ್ತಿದ್ದಾರಲ್ಲ ಎಂದನು. ಅದಕ್ಕೆ ಯೇಸು, ಯಾರೋ ನನ್ನನ್ನು ಮುಟ್ಟಿದ್ದಾರೆ, ಗುಣಪಡಿಸುವ ಶಕ್ತಿ ನನ್ನಿಂದ ಹೊರಹೊಮ್ಮಿದೆ ಎಂದು ನನಗೆ ಗೊತ್ತು ಎಂದರು. ಆಗ ಆ ಮಹಿಳೆ ತಾನು ಮಾಡಿದ್ದನ್ನು ಇನ್ನು ಮುಚ್ಚಿಡಲು ಸಾಧ್ಯವಿಲ್ಲವೆಂದು ಅರಿತು ನಡುಗುತ್ತಾ ಬಂದು ಯೇಸುವಿಗೆ ಅಡ್ಡ ಬಿದ್ದಳು. ತಾನು ಮುಟ್ಟಿದ್ದಕ್ಕೆ ಕಾರಣವನ್ನು, ತಾನು ತಕ್ಷಣ ಗುಣ ಹೊಂದಿದ್ದನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು ಎಂದರು. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ರಕ್ತಸ್ರಾವ ಸ್ತ್ರೀಯ ಅಚಲ ವಿಶ್ವಾಸ, ನಿಮ್ಮ ಬಟ್ಟೆ ಮುಟ್ಟಿದರೂ ಗುಣವಾಗುತ್ತೇನೆಂಬ ಆ ದೃಢ ನಂಬಿಕೆಯನ್ನು ನಮಗೂ ಕೊಡಿರಿ. ಇವತ್ತು ಆಸ್ಪತ್ರೆಯಲ್ಲಿರುವವರು, ಹಾಸಿಗೆಯಲ್ಲಿರುವವರು, ಕ್ವಾರಂಟೈನಲ್ಲಿರುವವರು, ಕಷ್ಟದಲ್ಲಿರುವವರು, ಕೋವಿಡ್ ಸೋಂಕಿಗೆ ಒಳಗಾದವರು ಅದೇ ವಿಶ್ವಾಸದಿಂದ ನಿನ್ನನ್ನು ಮುಟ್ಟಲಿ. ಯೇಸುವೇ, ಮುಟ್ಟುವಾಗ ಅವರಿಗೆ ಸೌಖ್ಯ ಉಂಟಾಗಲಿ. ನೀವು ನುಡಿದಿರಿ, ನಿಮ್ಮ ಸೇವಕರಿಗೆ ಏನು ಬಂಧಿಸ್ತಾಗೋದು, ಬಿಡುಗಡೆ ಮಾಡಲಾಗೋದು. ಯೇಸು ನಾಮದ ಎಲ್ಲ ರೋಗಗಳು, ಸೋಂಕುಗಳು ಬಂಧಿಸಿ ಸುಟ್ಟು ಪ್ರತಿಷ್ಠೆಗೊಳಿಸ್ತಾ ಇದ್ದೀನಿ. ಟಚ್, ಅನಾಯಿಂಟ್, ಹೀಲ್ ಫಾರ್ ಯುವರ್ ಗ್ಲೋರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡ.